ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಶಾಸಕ ಪ್ರದೀಪ್ ಈಶ್ವರ್ ಶಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಯ್ಯಲಹಳ್ಳಿ, ಕಾಮಗಾನಹಳ್ಳಿ, ಸಾದೇನಹಳ್ಳಿ, ಗುಣಿಬೀಳು, ಶಾಂಪುರ ಗ್ರಾಮಗಳಿಗೆ ಅಧಿಕಾರಿಗಳ ಜೊತೆ ಸಂಚರಿಸಿ ಜನರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ನೀಡುವ ಭರವಸೆ ನೀಡಿದ್ರ. ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಗ್ರಾಮದ ಅನಾಥ ಮಗುವಿಗೆ 1 ಲಕ್ಷ ಡೆಪಾಸಿಟ್ ಮಾಡಿಸುತ್ತೇನೆ, ಇನ್ನೊಂದು ತಾಯಿ ಇಲ್ಲದ ಮಗುವಿಗೆ ಆರ್ಥಿಕ ನೆರವು ನೀಡಲು ಮುಂದಾಗಿದ್ದೇನೆ ಎಂದ್ರ. ಇಂದಿನ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ಸ್ಮಶಾನಗಳಿಗೆ ರಸ್ತೆ ಸಂಪರ್ಕ, ಹಳ್ಳಿಗಳಿಗೆ ರಸ್ತೆ ಸಂಪರ್ಕ, ಜಾಗದ ಒತ್ತುವರಿ ತೆರವು, ಪಿಂಚಣಿ ವ್ಯವಸ್ಥೆ, ಬಸ್ ನಿಲ್ದಾಣದ ವ್ಯವಸ್ಥೆ, ಚರಂಡಿ ನಿರ್ಮಾಣ, ನೈರ್ಮಲ್ಯ ಹಾಗೂ ಆರೋಗ್ಯ ಸಮಸ್ಯೆಗಳು ಒಳಗೊಂಡಂತೆ ಹಲವು ಸಮಸ್ಯೆಗಳನ್ನ ಜನರು ಶಾಸಕರ ಬಳಿ ಹೇಳಿಕೊಂಡ್ರ. ಸ್ಥಳದಲ್ಲಿದ್ದ ಅಧಿಕಾರಿಗಳನ್ನ ಆದಷ್ಟು ಬೇಗ ಜನರಿಗೆ ಸ್ಪಂದಿಸಿ ಪರಿಹಾರ ಕಲ್ಪಿಸಲು ಶಾಸಕರು ತಿಳಿಸಿದ್ರ. ಶಾಂಪುರ ಪಂಚಾಯತಿಯಲ್ಲಿ 2 ಹಳ್ಳಿ ಆಯಿತು. ಈ ಹಳ್ಳಿಯಲ್ಲೂ ಸಹ ಭಾಳ ಸಮಸ್ಯೆಗಳು ಹೇಳಿದ್ದಾರೆ. ಒಂದು ಬಸ್ ಸ್ಟಾಪ್ ಕೇಳಿದ್ರು, ಜಮೀನಿಗೆ ರಸ್ತೆ ಇದೆ, ತುಂಬ ಗಲಾಟೆಗಳಿದೆ, ಅದು ಸರ್ವೆ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಪಕ್ಕದೂರಲ್ಲಿ ಸ್ಮಶಾನಕ್ಕೆ ದಾರಿ ಸಮಸ್ಯೆ ಇತ್ತು, ಅದನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದೀನಿ. ಆ ರಸ್ತೆ ಬಗ್ಗೆ ಕೇಳಿದ್ದಾರೆ, ಈ ಊರಲ್ಲೂ ರಸ್ತೆ ಬಗ್ಗೆ ಕೇಳಿದ್ದಾರೆ, ಎಲ್ಲ ಹಾಕ್ಕೊಡ್ತೀನಿ. ಮತ್ತು ತಂದೆ ತಾಯಿ ಇಲ್ದಿರೋ ಮಗು ಇದ್ದಾರೆ, ಆ ಮಗುಗೆ 1 ಲಕ್ಷ ಡಿಪಾಸಿಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಇನ್ನು ಕೆಲವರು ತಾಯಿ ಇದ್ದಾರೆ, ತಾಯಿ ಇಲ್ಲ, ತಂದೆ ಇದ್ದಾರೆ, ಬಟ್ ಆ ಮಕ್ಳಿಗೂ ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ತೀನಿ. ಅವ್ರ ಕಷ್ಟಗಳು ಕೇಳ್ತಿದ್ದೀನಿ, ಇದನ್ನು ಬಗೆಹರಿಸ್ತೀನಿ. ಮತ್ತು ಇದ್ರ ಇಂಪ್ಯಾಕ್ಟ್ ಏನು ಅಂತ ನಾನು ಮತ್ತೆ ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಜನರ ಸಮಸ್ಯೆ ಅರಿಯಲು ಅವರ ಬಳಿ ಹೋಗಬೇಕಾ? ಜನರ ಕಷ್ಟ ಕೇಳುವ ನಿಟ್ಟಿನಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಕ್ಷೇತ್ರದ ಪ್ರತಿ ಹಳ್ಳಿಗೂ ತೆರಳಿ ಅಲ್ಲೇ ಪರಿಹರಿಸಲು ಕ್ರಮ ಕೈಗೊಳ್ಳುವ ಪ್ರಯತ್ನ ಮಾಡಲಾಗುತ್ತಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಬಸ್ ನಿಲ್ದಾಣದ ವ್ಯವಸ್ಥೆ ಕಲ್ಪಿಸಲು ಮನವಿ ಮಾಡಿದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಆದಷ್ಟು ಬೇಗ ಎಲ್ಲ ಸೌಕರ್ಯಗಳು ಕಲ್ಪಿಸಲಾಗುವುದು ಎಂದ್ರ. ವಿವಿಧ ಗ್ರಾಮಗಳಿಂದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣಕ್ಕೆ ಮನವಿ ಬಂದಿದ್ದು ಈ ಕಾಮಗಾರಿ ಶುರುವಾಗಲಿದೆ. 80ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಂಚರಿಸಿ ಜನರ ಸಮಸ್ಯೆ ಆಲಿಸಲಾಗಿದೆ. ಕ್ಷೇತ್ರದ ಜನರಿಗೆ ಶಕ್ತಿ ಮೀರಿ ಸಹಾಯ ಮಾಡುತ್ತಿದ್ದೇನೆ. ವಿದ್ಯಾರ್ಥಿ ವೇತನ, ಅಮ್ಮ ಆಂಬ್ಯುಲೆನ್ಸ್ ನೀಡಿದ್ದು ಪ್ರತಿ ಹಳ್ಳಿಯಲ್ಲಿ ರಸ್ತೆ ದುರಸ್ತಿ, ಚರಂಡಿ ವ್ಯವಸ್ಥೆ ಸರಿಪಡಿಸುವುದು, ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ, ಸೂರು ಕಲ್ಪಿಸುವುದು ನನ್ನ ಗುರಿ ಎಂದ್ರ. ಸಾಲ ಮಾಡಿದ್ದೇವೆ ಎಂದು ಭಯಪಟ್ಟು ಆತ್ಮಹತ್ಯೆಯಂತಹ ದುಡುಕಿನ ನಿರ್ಧಾರ ಬೇಡ. ಸಾಲ ಇಂದಲ್ಲ ನಾಳೆ ಪಾವತಿಸಬಹುದಾ? ಪ್ರಾಣ ಕಳೆದುಕೊಂಡು ಏನು ಸಾಧಿಸಲು ಸಾಧ್ಯ ಎಂದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.